ಕಂತ್ರಿ ನನ್ನ ಮಗನೇ, ಮೊದಲು ಕೈ ಬಿಡು ಈ ಭಾರತ ನಾರಿಯನ್ನು. ನನ್ನ ವಿಷಯದಲ್ಲಿ ಅಡ್ಡಿ ವಹಿಸಿ ಬಂದು ನನ್ನನ್ನು ಕೆಳಗಲು ನೀನವರೇ ಕುತ್ತೆ. ನಾನು ಯಾರ ಕುರುಣಿ ಇಲ್ಲದೆ ನಿನ್ನಂತ ಶ್ರೀಮಂತ ಕುಂಡಿಗಳ ಎದೆ ಮೇಲೆ ಕಾಲಿಟ್ಟು ಮೆಟ್ಟಿಸಿರಲು ಬಂದಿರುವ ಅಭಿ, ಬರೀ ಅಭಿ ಅಷ್ಟಲ್ಲೇ ನೋಡ. ನಿಮ್ಮಂತ ದೇಶದ್ರೋಹಿಗಳ ಸಿರ ಕತ್ತರಿಸಲು ಆ ಬ್ರಹ್ಮನೇ ಸೃಷ್ಟಿ ಮಾಡಿ ಕಳಿಸಿರುವ ಕಂಡನೆಯ ಕಂಡುಗಲೇ ಅಭಿಮನ್ಯು. ಅಭಿಮಾನ್ಯದ ಖುಷಿ ಕೂಸಾಲಲೇ ಬಕ್ರ. ಹೆಣ್ಣಿನ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡಲು ಮುಂದಾಗುವ ನಿನ್ನಂತ ಕಟುಕರ ಕಾಲು ಕತ್ತರಿಸುವ ಕರುನಾಡಿನ ಕಂದ ಅಭಿಮನ್ಯು. ಕರುನಾಡಿನ ಕಂದ ಕನ್ನಡ ನಾಡಿಗೆ ಗಂಡುಗಲಿ ದಿಲ್ಲಿ ಉಲೇಲಿಸಿಕೊಂಡಿರುವ ಈ ಜಮೀನ್ದಾರನಿಗೆ ಕರುನಾಡಿನ ಕಂದನೆಂದು ಬೆದರಿಕೆ ತೋರ್ತಿರುವಿ ಆ ಬಂಡ ನನ್ನ ಮಗನೇ. ಏ ಜಮೀನ್ದಾರ್, ಇನ್ನೊಂದು ಮಾತು ನೀನು ಭಿಕಾರಿಯನ್ನು ಹಿಡಿದರೆ ನಿನ್ನ ನಾಲಿಗೆಯನ್ನು ಸೀಳಿ ನಿನ್ನ ಅಲೆ ಮೇಲೆ ಮುಡಿಸುವೆ ನನ್ನ ಬೂಟಿನ ಬಾಸುಂಡೆಗೆ. ಈ ಜಮೀನ್ದಾರನೊಮ್ಮೆ ಒಂದು ಕರೆಸಿದರೆ ನಿನ್ನಂತ ಪರಬೋಸಿ ನನ್ನ ಮಕ್ಕಳು ಪಡೆದಂತೆ ಹಾರಿ ಹೋಗುತ್ತಾರೆ. ಬೋಲು ಚೋಕೆ. ಇನ್ನು ಒಂದೇ ಒಂದು ಮಾತ್ರ ನಿಜಾದ್ರೂ ಆಗಿ ನಿನ್ನ ಬಾಯಿಂದ ಹೊರ ಬಂದರೆ ನಿನ್ನ ರುಂಡವಿರುವುದು ನಿನ್ನ ದೇಹದ ಮೇಲಲ್ಲ, ಈ ಅಭಿಮನ್ಯುವಿನ ಪಾದದ ಮೇಲೆ. ಬಿ ಕೇರ್ಫುಲ್. ನೋಡು, ಸುಮ್ಮನೆ ನನಗೆ ಎದುರಾಗಿ ಸತ್ತು ಹೋಗಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗಲೇ ಬಚ್ಚೆ. ಹೊರಟು ಹೋಗಲು ಬಂದಿರಲೇ ಬಚ್ಚ. ನಿಮ್ಮಂತ ಡಕಾಯಿತರಿಗೆ ತಕ್ಕ ಪಾಠ ಕಲಿಸಿ ನಾನ್ಯಾರೆಂಬುದನ್ನು ನಿಮ್ಮಂತ ಉಚ್ಚ ಶ್ರೀಮಂತರಿಗೆ ತಿಳಿಸಿ ಇವರನ್ನು ಕಾಪಾಡಲು ಬಂದಿರುವೆ ದಿಲ್ಲಿ ಅಕ್ಕ ಪುಂಡವಲಿಯ. ಇವಳನ್ನು ಬಿಡಿಸಲು ಇವಳು ಏನು ನಿನ್ನ ಸಂಬಂಧಿಕಲ? ಸುಮ್ಮನೆ ನನ್ನ ತಂಟೆಗೆ ಬರಬೇಡ. ಒಂದು ವೇಳೆ ನಿನ್ನ ಛಲವನ್ನು ಸ್ಥಾಪಿಸುತ್ತೇನೆಂದು ಇವಳನ್ನು ಬಿಡಿಸಲು ಬಂದರೆ ನ್ಯಾಯವಾಗಿ ಇವಳಿಂದ ನನಗೆ ಬರಬೇಕಾಗಿದ್ದ ಹಣವನ್ನು ಕೊಟ್ಟು ಇವಳನ್ನು ನನ್ನ ಬಂಧನದಿಂದ ಬಿಡಿಸಿಕೊಂಡು ಹೋಗು. ಉಂಡಾಡಿ ಗುಂಡನ ಮಗನೇ ಜಮೀನ್ದಾರ್, ಯಾರೋದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡುವ ಸೂರ್ಯ ಮಗ ನೀನು. ನಿನ್ನಲ್ಲಿದೆ ನ್ಯಾಯ, ನೀತಿ, ಧರ್ಮ. ನೀನು ನಿಜವಾಗಿ ಒಬ್ಬ ತಂದೆ ರಕ್ತಕ್ಕೆ ಹುಟ್ಟಿದ ಶೂರನಾಗಿದ್ದರೆ ನನ್ನ ಕಣ್ಣೆದುರಿಡಿ ಇವಳ ಶರಗಣ್ಣು ಏಕೆ ಕೈಲಾಗದ ಚಂಡರಾಗಿ ಕುರಿಯಂತೆ ತಗ್ಗಿಸಿ ನಿಂತೆ. ಜಮೀನ್ದಾರ್, ಮರ್ಯಾದೆಯಾಗಿ ನಿಂದ ಹೊರಟುವಾಗ ಎರಡಿದ್ದಾರೆ. ಇಂದು ನೀನು ಬಂದು ಇವಳನ್ನು ಕಾಪಾಡಿದೆ, ಮುಂದೆ ಇವಳನ್ನು ಕಾಪಾಡಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಹೋಗ್ತೇನೆ ಮಗನೇ. ನೋಡಪ್ಪ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನೀನು. ಅದು ಅಂದಹಾಗೆ ಯಾರಪ್ಪ ನೀನು? ನನ್ನ ಅತ್ತಿಗೆ ಮುಂದೆ ನಾನೇ ನಿನ್ನ ಮೈದುನ ಅರ್ಜುನನೆಂದು ಹೇಳಲು ಬೇಡವು, ಹೀಗಲೇ ಹೇಳಲು ಬೇಡ. ಮೊದಲು ನನ್ನ ಮೇಲೆ ಕೊಲೆ ಆರೋಪ ಹೊರಿಸಿ ನನ್ನನ್ನು ಜೈಲು ಕಳಿಸಿದ ವ್ಯಕ್ತಿಯಾರೆಂದು ಪತ್ತೆ ಹಚ್ಚಿ ಆ ನಂತರ ನಾನೇ ನಿರ್ಬಾಧೆ ಎಂದು ಈ ಜಗದ ಜನರಿಗೆ ತೋರಿಸಿ ಆಮೇಲೆ ನಾನೇ ಅರ್ಜುನನೆಂದು ಅಣ್ಣತ್ತರಿಗೆ ತಿಳಿಸಲಾಯಿತು. ಯಾಕಪ್ಪ ಸುಮ್ಮನೆ ನಿಂತು ಬಿಟ್ಟೆ? ಯಾಕೆ ತಂದೆ ತಾಯಿ ಬಂಧು ಬಳಗ ಯಾರು ಇಲ್ವೇನ ನಿನಗೆ? ನನಗೆ ತಂದೆ ತಾಯಿ ಯಾರು ಅನ್ನೋದು ಗೊತ್ತಿಲ್ಲ. ನಾನೊಬ್ಬ ಅನಾಥನಮ್ಮ.
ನನಗೆ ಹಿಂದೆ ಮುಂದೆ ನನ್ನವರು ತನ್ನವರು ಎನ್ನುವುದು. ನೋಡಪ್ಪ, ಹಾಗೆಲ್ಲ ಮಾತ್ರ ಮಾತಾಡಬೇಡ. ನಿನ್ನನ್ನು ನೋಡ್ತಾ ಇದ್ರೆ ನನ್ನ ಮೈದುನ ಅರ್ಜುನನೇ ನೋಡ್ದ ಹಾಗೆ ಆಗುತ್ತೆ. ನೋಡು, ಇನ್ಮೇಲಿಂದ ನಿನ್ನವರು ತನ್ನವರು ಅಂತ ನಾವಿದ್ದೇವೆ. ಹಾಗಾದ್ರೆ ಅತ್ತಿಗೆ ನನ್ನದೊಂದು ಮಾತು ನಡೆಸಿಕೊಡ್ತೀರಾ? ಹೇಳಪ್ಪ, ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನೀವು. ಹೇಳು, ನಿನ್ನ ಮಾತನ್ನು ಖಂಡಿತ ನಡೆಸಿಕೊಡ್ತೇನೆ. ಇಲ್ಲಿ ನಡೆದ ವಿಷಯವನ್ನು ನನ್ನ ಗಂಡನ ಮುಂದೆ ಮಾತ್ರ ಹೇಳಬೇಡ. ಇದು ನಮ್ಮಿಬ್ಬರಲ್ಲಿರುವುದೇ ಒಳ್ಳೆಯದು. ಆಯ್ತಪ್ಪ, ನೀನು ಹೇಳಿದ ಹಾಗೆ ಆಗ್ಲಿ. ಬಾರಪ್ಪ, ಮನೆಗೆ ಬಾ, ಊಟ ಮಾಡಿಕೊಂಡು ಹೋಗುವೆ ಅಂತಿಲ್ಲ. ಬೇಡಮ್ಮ, ಇನ್ನೊಂದು ಸಾರಿ ಬಂದಾಗ ಊಟ ಮಾಡಿಕೊಂಡು ಹೋಗುತ್ತೇನೆ. ನನಗೆ ಬೇರೆ ಕೆಲಸವಿದೆ, ನಾನಿನ್ನು ಬರುತ್ತೇನೆ.